ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಏನಪ್ಪಾ ಈ ಗುಡ್ ನ್ಯೂಸ್ ಅಂದ್ರೆ, ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇನ್ನೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ವಲ್ಲ. ಹಾಗಾದ್ರೆ ದುಡ್ಡು ಇನ್ನು ಯಾವಾಗ ಜಮಾ ಆಗತ್ತೆ? ಹೊಸದಾಗಿ ಅಪ್ಲಿಕೇಶನ್ ಹಾಕಿದ ಮೇಲೆ ನಮಗೆ ದುಡ್ಡು ಜಮಾ ಆಗೋದಾದ್ರೆ ಇನ್ನು ಎಷ್ಟು ದಿನ ಅಂತ ನಾವು ಕಾಯ್ಬೇಕು? ಈ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಇದೆ. ಅದಕ್ಕೆ ಫುಲ್ ಸ್ಟಾಪು, ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಹೊಸದಾಗಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೆ ನಿಮ್ಮ ಅಕೌಂಟ್ಗಳಿಗೆ ಪೆಂಡಿಂಗ್ ಹಣವನ್ನ ಸರ್ಕಾರ ಕೊಡ್ತಾ ಇದೆ. ಹೌದು, ಈಗ ವೆರಿಫಿಕೇಶನ್ ಕೂಡ ನಡೀತಾ ಇದೆ. ಸೊ ಬನ್ನಿ, ಹಾಗಾದ್ರೆ ಯಾವ ಯಾವ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ, ಇದು ನಿಜಾನಾ ಹೌದಾ? ಸೊ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಿಡುಗಡೆ ಆಗಿದ್ದೇ ಆದ್ರೆ ಆ ಕಂತುಗಳು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ, ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಅರ್ಥ ಮಾಡ್ಕೊಂಡ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಆಗ್ತಾ ಈಗಂತೂ ಸಿಎಂ ಬದಲಾವಣೆ ಆಗಿದ್ದೇ ಆಗಿದ್ದು ದೊಡ್ಡ ಬದಲಾವಣೆ ಆಗ್ಬಿಟ್ಟಿದೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೊಂದು ಸಾರಿ ಅಪ್ಲಿಕೇಶನ್ ಹಾಕ್ಬೇಕಂತ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾದ್ರೆ ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹ ಮಾಹಿತಿ ಪ್ರಕಾರ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದ್ದಾರೆ ಹೊರತು ಅಪ್ಲಿಕೇಶನ್ ಹಾಕುವಂತಹ ಅರ್ಜಿಯನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಪೆಂಡಿಂಗ್ ಹಣವನ್ನ ಕ್ಲಿಯರ್ ಮಾಡತ್ತೆ ಅಂತ ಸರ್ಕಾರ ತಿಳಿಸ್ತಾ ಇದೆ. ಸೊ ಹೌದು ಸ್ನೇಹಿತರ, ಇದು ಅಧಿಕೃತವಾಗಿ ಸರ್ಕಾರದಿಂದ ಬಂದಿರತಕ್ಕಂತಹ ಮಾಹಿತಿ ಹೌದು. ಸೊ ಈಗಾಗಲೇ ನಿಮಗೆ ಗೌರ್ಮೆಂಟ್ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಸೊ ಈಗ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸಿಕೆ ಪ್ರಕ್ರಿಯೆಯು ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಅದಕ್ಕಿಂತ ಮುಂಚಿತವಾಗಿ ಬಾಕಿ ಇರುವ ಕಂತುಗಳನ್ನ ಬಿಡುಗಡೆ ಮಾಡಿದ ನಂತರ ಅರ್ಹ ಫಲಾನುಭವಿಗಳು ಬೆಂಗಳೂರುವನ್ನು, ಕರ್ನಾಟಕವನ್ನು ಮತ್ತು ಗ್ರಾಮವನ್ನ ಕೇಂದ್ರಗಳಲ್ಲಿ ಹಂತ ಹಂತವಾಗಿ ಹೊಸದಾಗಿ ಅಪ್ಲಿಕೇಶನ್ ಅನ್ನ ನೀವು ಹಾಕಬಹುದು ಅಥವಾ ವಿವರಗಳನ್ನ ನವೀಕರಿಸಲು ಅವಕಾಶ ಮಾಡಿಕೊಡ್ತಾರಂತೆ. ಸೊ ಹಾಗಾಗಿ ಸ್ನೇಹಿತರೆ, ನಿಮಗೆ ಇಲ್ಲಿ ಏನು ತಿಳಿತಪ್ಪ ಅಂದ್ರೆ, ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನ ಮೊದಲು ನಾವು ಕ್ಲಿಯರ್ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ವೆರಿಫಿಕೇಶನ್ ನಡೀತಾ ಇದೆ. ಈಗ ಆಲ್ರೆಡಿ ವೆರಿಫಿಕೇಶನ್ ಸ್ಟಾರ್ಟ್ ಇದೆ. ಸುಮಾರು 17 ಜಿಲ್ಲೆಗಳಲ್ಲಿ 1,10,000 ಮೃತಪಟ್ಟವರು ಸಿಕ್ಕಿದ್ದಾರೆ. ಇನ್ನು ಎರಡೆರಡು ಮೂರ್ ರೇಷನ್ ಕಾರ್ಡ್ ಹೊಂದಿದಂತವ್ರನ್ನು ಕೂಡ ವೆರಿಫಿಕೇಶನ್ ಮಾಡ್ತಿದ್ದಾರೆ. ಸೊ ಲಕ್ಷಾಂತರ ಫಲಾನುಭವಿಗಳು ಕೂಡ ಈಗ ಒಂದೇ ಒಂದು ಮನೆಯಲ್ಲಿ ಇದ್ರೂ ಸಹಿತ 2 ರಿಂದ 3 ರೇಷನ್ಸ್ ಕಾರ್ಡ್ ಗಳನ್ನ ಹೊಂದಿದ್ದಾರೆ. ಉದಾಹರಣೆಗೆ ನಾನು ಎಕ್ಸಾಂಪಲ್ ಸಮೇತ ನಿಮಗೆ ತಿಳಿಸ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಮನೆಯಲ್ಲಿ ಹಿರಿಯ ನಾಗರಿಕರಿದ್ರೆ ಅವ್ರದ್ದೊಂದು ರೇಷನ್ ಕಾರ್ಡ್ ಬೇರೆ, ಇನ್ನು ದೊಡ್ಡ ಮಗಂದು ಮದುವೆ ಆಗಿರತ್ತೆ ಅವಂದು ರೇಷನ್ ಕಾರ್ಡ್ ಬೇರೆ, ಇನ್ನೊಬ್ಬ ಚಿಕ್ಕ ಮಗಂದು ಅವಂದು ಕೂಡ ರೇಷನ್ ಕಾರ್ಡ್ ಬೇರೆ, ಆದ್ರೆ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಸೊ ಈ ರೀತಿ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗತ್ತೆ ಅಂತ ಲೆಕ್ಕಾಚಾರದ ಪ್ರಕಾರ ಹೇಳ್ತೀನಿ, ಒಂದ್ ಸ್ವಲ್ಪ ಗಮನ ಕೊಡಿ. 2,000 ಹಿರಿಯ ನಾಗರಿಕರಿಗೆ ಜಮಾ ಆಗತ್ತೆ, 2,000 ದೊಡ್ಡ ಮಗನಿಗೆ, 2,000 ಚಿಕ್ಕ ಮಗನಿಗೆ. ಸೊ ಇಲ್ಲಿ ಮೂರು ಒಂದೇ ಕಂತು 3 ಟೈಮ್ ನಿಮ್ಗೆ ಜಮಾ ಆದ ಹಾಗೆ 6,000. ಇನ್ನು ಒಂದು ರೇಷನ್ ಕಾರ್ಡ್ ನಲ್ಲಿ ನೀವು ಒಂದೇ ಮನೆಯಲ್ಲಿ ವಾಸವಾಗಿದ್ರಿ, ಎಷ್ಟೇ ಜನ ನೀವು 10 ರಿಂದ 12, 15 ಜನ ಇರ್ರಿ, ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ರಿ, ನಾವು ದುಡ್ಡು ಜಮಾ ಮಾಡ್ತೀವಿ. ಆದ್ರೆ ನೀವು ಎರಡೆರಡು ರೇಷನ್ ಕಾರ್ಡ್ ಅನ್ನ ಹೊಂದುವಂತಹ ಅವಕಾಶವನ್ನ ನಾವು ಕೊಟ್ಟಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸ್ತಾ ಇದೆ. ಓಕೆ, ನೀವು ಬೇರೆ ಬೇರೆ ಮನೆ ಮಾಡ್ಕೊಂಡು ಒಂದೇ ಏರಿಯಾದಲ್ಲಿ ಇರ್ಲಿ, ಆದ್ರೆ ಬೇರೆ ಬೇರೆ ಮನೆಯಲ್ಲಿ ವಾಸವಾಗಿದ್ದು ನಿಮ್ಮ ಸಂಸಾರವನ್ನ ನೀವು ನಡೆಸ್ತಾ ಇದ್ರೆ ಅದಕ್ಕೇನ್ ತೊಂದರೆ ಇಲ್ಲ. ಆದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಹೊಂದುವಂತದ್ದಿಲ್ಲ. ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿಲ್ಲ. ಅದಕ್ಕಾಗಿ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸರ್ಕಾರ ಹಿಂದೇಟ್ ಆಗ್ತಾ ಇದೆ. ಸೊ ಅಪ್ಲಿಕೇಶನ್ ಕೊಡಬೇಕು ಸರ್ಕಾರ ರೇಷನ್ ಕಾರ್ಡ್ಗೆ, ಆದ್ರೆ ಇದೇ ಕಾರಣಕ್ಕಾಗಿ ಹಿಂದೇಟ್ ಆಗ್ತಾ ಇದೆ. ಅದಕ್ಕಾಗಿ ಈಗ ವೆರಿಫಿಕೇಶನ್ ಮಾಡಿ ಲಕ್ಷಾಂತರ ಫಲಾನುಭವಿಗಳನ್ನ ರದ್ದು ಮಾಡಿ ಮತ್ತೆ ಅವಕಾಶ ಮಾಡಿ ಕೊಡತ್ತೆ ಅರ್ಜಿ ಹಾಕ್ಲಿಕ್ಕೆ. ಅವಾಗ ಅರ್ಜಿ ಹಾಕುವಿರಂತೆ ನಾನು ತಿಳಿಸ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ ನಮ್ಮ ಚಾನಲ್ ಅನ್ನ. ಈಗ ನಿಮಗೆ ದುಡ್ಡಿನ ಪ್ರಕಾರ ಹೇಳೋದಾದ್ರೆ, ಒಂದೇ ರೇಷನ್ ಕಾರ್ಡ್ ಇದ್ರೆ 2,000 ಜಮಾ ಮಾಡಬಹುದು. ಈಗ ಹತ್ತತ್ರ 30 ಕಂತುಗಳು ಜಮಾ ಆಗಿದ್ದಾವೆ. ಸುಮಾರು 60,000 ರೂಪಾಯಿಯನ್ನ ಒಂದು ರೇಷನ್ ಕಾರ್ಡ್ ಇದ್ದಂತಹ ಕುಟುಂಬಗಳಿಗೆ ಜಮಾ ಮಾಡಿದ್ರೆ, ಆದ್ರೆ ಈಗ 3 ರೇಷನ್ ಕಾರ್ಡ್ ಗಳನ್ನ ಹೊಂದಿರತಕ್ಕಂತಹ ಕುಟುಂಬಕ್ಕೆ 1,80,000 ಜಮಾ ಮಾಡಿದ ಹಾಗೆ ಸರ್ಕಾರ. ಅಲ್ಲಿ ಒಂದು ರೇಷನ್ ಕಾರ್ಡ್ ಹೊಂದಿದ್ರೆ 60,000 ಮಾತ್ರ ಕೊಡ್ತಾ ಇತ್ತು, ಆದ್ರೆ ಈಗ 1,80,000 ಕೊಟ್ಟಿದೆಯಲ್ಲ, 1,20,000 ಸರ್ಕಾರಕ್ಕೆ ಒಂದೇ ಕುಟುಂಬದಿಂದ ನಷ್ಟ ಆಯ್ತು. ನೀವು ಥಿಂಕ್ ಮಾಡಿ, ಕೋಟಿಗಟ್ಟಲೆ ಕುಟುಂಬಗಳಿದಾವೆ. 1,00,000 ಕುಟುಂಬನಾದ್ರೂ ಈ ರೀತಿ ಮಾಡಿದ್ರು ಸಹಿತ ಸರ್ಕಾರಕ್ಕೆ ಎಷ್ಟು ವೆಚ್ಚ ನಷ್ಟ ಆಗಿರ್ತಾ ಇತ್ತು. ಹೀಗಾಗಿ ನೂರಾರು ಕೋಟಿಗಟ್ಟಲೆ ಸರ್ಕಾರಕ್ಕೆ ಈಗಾಗಲೇ ನಷ್ಟ ಆಗಿದೆ. ಮೃತಪಟ್ಟವರ ಅಕೌಂಟ್ ಗಳಿಗೆ ಸರ್ಕಾರ ಹಾಗೆ ದುಡ್ಡು ಹಾಕ್ತಾ ಬಂದಿದೆ.
ಇವರು ಎಟಿಎಂ, ಫೋನ್ ಪೇ, ಗೂಗಲ್ ಪೇ ಅಂತ ಅದನ್ನ ವಿಡ್ರಾಲ್ ಮಾಡ್ಕೊಂಡು ಮನೆಯವರು ಬಳಸ್ತಾನೆ ಇದ್ದಾರೆ. ಮೃತಪಟ್ಟವರು ಮೊಬೈಲ್ ಅಂತೂ ತೆಗೆದುಕೊಂಡು ಹೋಗೋದಿಲ್ಲ, ಎಟಿಎಂ ಅಂತೂ ತೆಗೆದುಕೊಂಡು ಹೋಗೋದಿಲ್ಲ. ಆದ್ರೆ ಅದರ ಪಿನ್ನು ಇವರ ಕೈಯಲ್ಲಿ, ಅವರ ಫೋನ್ ಪೇ ಇವರ ಕೈಯಲ್ಲಿ. ಹೀಗಾಗಿ ನೂರಾರು ಕೋಟಿ ಸರ್ಕಾರಕ್ಕೆ ನಷ್ಟ ಮಾಡಿಬಿಟ್ಟಿದ್ದಾರೆ. ಈ ಒಂದು ಕಾರಣದಿಂದಾಗಿ ಎಲಿಜಿಬಲ್ ಇದ್ದಂತವರು ಅಂದ್ರೆ ಅರ್ಹತೆ ಹೊಂದಿದಂತವ್ರಿಗೂ ಕೂಡ ಈಗ ತೊಂದರೆ ಉಂಟಾಗಿದೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೊಸದಾಗಿ ತಿಳಿಸಿದ್ದಾರೆ. ಅಪ್ಲಿಕೇಶನ್ ಸುಮ್ನೆ ಆಗೋದಿಲ್ಲ, ಸರ್ವರ್ ಇರಬೇಕು. ಈಗ ಹೋಗಿ ಸಾಲಾಗಿ ನಿಂತ್ಕೊಳ್ಬೇಕು. ಅವತ್ತೇ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಲಕ್ಷಾಂತರ ಮಹಿಳೆಯರು ಸಾಲಾಗಿ ನಿಂತ್ಕೊಂಡ್ ಬಿಟ್ಟಿರ್ತಾರೆ. ಸೊ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸರ್ವರ್ ಇಶ್ಯೂ ಇತ್ತಂದ್ರೆ ಅರ್ಧ ಗಂಟೆ ಆದ್ರೂ ಬೇಕಾಗತ್ತೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಿಂಗಳಾನುಗಟ್ಲೆ ಹೋಯ್ತಪ್ಪ ಅಂದ್ರೆ ಅಲ್ಲಿ 2,000 ಹೋಯ್ತಂತ ಹೇಳಬಹುದು. ಮತ್ತೆ ಎಷ್ಟೊಂದು ಸಮಯ ಹೋಯ್ತಂತ ಹೇಳಬಹುದು. ಮತ್ತು ಏನಾದ್ರೂ ಕೆಲಸ ಕಾರ್ಯಗಳಿರ್ತವೆ ಅದನ್ನೆಲ್ಲ ಬಿಟ್ಟು ಹೋಗಿ ನಿಲ್ಬೇಕಲ್ಲಿ. ಸೊ ಇಂತಹ ಸಮಸ್ಯೆಯನ್ನ ಎಲಿಜಿಬಲ್ ಇದ್ದಂತವ್ರು ಅನುಭವಿಸ್ತಾ ಇದ್ದಾರೆ. ಇದಕ್ಕಾಗಿ ಸರ್ಕಾರ ಒಂದ್ ಸ್ವಲ್ಪ ತೊಂದರೆ ಜನರಿಗೆ ಕೊಡ್ತಾ ಇದೆ. ಆದ್ರೆ ಏನ್ ದುಡ್ಡು ನಷ್ಟ ಆಗ್ತಾ ಇದೆ ಅದನ್ನ ಎಚ್ಚರಿಕೆಯಿಂದ ರೀಫಂಡ್ ಮಾಡ್ಕೊಳ್ತಾ ಇದೆ. ದುಡ್ಡನ್ನ ನಿಮ್ಮಿಂದ ತೆಗೆದುಕೊಳ್ಳಿಕ್ಕಂತೂ ಆಗೋದಿಲ್ಲ, ಈಗ ನಷ್ಟ ಆಗಿದೆ. ಆದ್ರೆ ಹೊಸದಾಗಿ ಅಪ್ಲಿಕೇಶನ್ ಬಿಟ್ಟು ಸರ್ಕಾರಕ್ಕೆ ಮುಂದೆ ಆಗ್ತಕ್ಕಂತಹ ನಷ್ಟವನ್ನ ತಡೆದು ಅದನ್ನ ಅಭಿವೃದ್ಧಿ ಕಾರ್ಯಗಳಿಗಾಗಿ ಬಳಸಿದ್ರೆ ಮತ್ತಷ್ಟು ಬೆಟರ್ ಅಲ್ವಾ? ಅಥವಾ ಎಲಿಜಿಬಲ್ ಇದ್ದಂತವರಿಗೆ ಇನ್ನೂ ಹೆಚ್ಚಿನ ದುಡ್ಡು ಕೊಟ್ರು ಕೂಡ ಬೆಟರು. ಹೆಚ್ಚಿನ ದುಡ್ಡು ಕೊಡೋದಿರ್ಲಿ, ಏನ್ ಪೆಂಡಿಂಗ್ ಉಳಿದಿದೆ ಅವು ಕಂತುಗಳನ್ನಾದ್ರೂ ಕ್ಲಿಯರ್ ಮಾಡ್ತಾರಲ್ವಾ? ಸೊ ಹಾಗಾಗಿ ಈಗ ಯಾರು ಎಲಿಜಿಬಲ್ ಇಲ್ಲ ಅವರನ್ನ ತೆಗೆದಾಕುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ಬೆಟರ್ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಸೊ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಒಳ್ಳೆ ಕೆಲಸ ಅಂತೂ ಮಾಡ್ತಾ ಇದೆ, ತಲೆ ಕೆಡ್ಸ್ಕೊಳ್ಬೇಡಿ. ಕೆಲವೊಂದಿಷ್ಟು ದಿನಗಳ ಕಾಲ ಒಂದ್ ಸ್ವಲ್ಪ ತ್ರಾಸ ಆಗತ್ತೆ. ಆದ್ರೆ ಎಲ್ಲ ಕಂತುಗಳು ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಎಲೆಕ್ಷನ್ ಸಮೀಪ ಬಂದ ಹಾಗೆ ದುಡ್ಡೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಿಮಗೆ ಜ್ಞಾಪಕ ಇರಲಿ, ಎಲೆಕ್ಷನ್ ಯಾವಾಗ ಯಾವಾಗ ಸಮೀಪ ಬಂದಿದ್ದಾವೋ ಆವಾಗ ಒಂದೇ ತಿಂಗಳಲ್ಲಿ 2 ಅಥವಾ 3 ತಿಂಗಳ ಹಣ ಕ್ಲಿಯರ್ ಆಗ್ತಾ ಹೋಗಿದೆ. ಸರ್ಕಾರ ಏನಾದ್ರೂ ಮಾಡಿ ಆದ್ರೂ ನಿಮಗೆ ದುಡ್ಡು ಕೊಡುತ್ತೆ, ವರಿ ಮಾಡ್ಕೊಳ್ಬೇಡಿ. ಆದ್ರೆ ನೀವು ಎಲಿಜಿಬಿಲಿಟಿ ಉಳಿಸ್ಕೊಳ್ಳೋದು, ಅರ್ಹತೆಯನ್ನ ಉಳಿಸ್ಕೊಳ್ಳೋದು, ಸರಿಯಾಗಿ ಅಪ್ಲಿಕೇಶನ್ ಹಾಕೋದು ಇದು ಅತಿ ಅವಶ್ಯಕ. ಒಂದು, ನೀವು ಮೊದಲಿಗೆ ಅಪ್ಲಿಕೇಶನ್ ಹಾಕುವಾಗ ರೇಷನ್ ಕಾರ್ಡ್ ಇತ್ತು ನಿಮ್ಮ ಹತ್ರ, ಆಧಾರ್ ಕಾರ್ಡ್ ಇತ್ತು, ಜೊತೆಗೆ ಕಾಸ್ಟ್ ಇನ್ಕಮ್ ತೆಗೆದುಕೊಂಡಿದ್ರು, ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್, ಇನ್ನೊಂದು ಮೊಬೈಲ್ ಸಂಖ್ಯೆಗೆ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರ್ಬೇಕು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕಂತ ಹೇಳಿದ್ರು. ಸೊ ಇನ್ ಮೇಲಿಂದ ಕಾಸ್ಟ್ ಇನ್ಕಮ್ ಕೂಡ ತೆಗೆದುಕೊಳ್ತಾರೆ. ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ, ಜೊತೆಗೆ ಪ್ಯಾನ್ ಕಾರ್ಡ್ ಕೂಡ ಕೇಳಲಾಗತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ವೋಟರ್ ಐಡಿ ಮುಖ್ಯವಾಗಿ ಕೇಳಲಾಗತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಇವುಗಳನ್ನ ಪರಿಶೀಲಿಸಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದಾರೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಡು ಸರ್ಕಾರ ನಿಮಗೆ ದುಡ್ಡು ಕೊಡುವಂತಹ ಕೆಲಸ ಮಾಡತ್ತೆ. ಸುಮ್ನೆ ನಿಮಗೆ ದುಡ್ಡು ಜಮಾ ಮಾಡೋದಿಲ್ಲ. ವೆರಿಫೈ ಆಗಿ ನೀವು ಎಲಿಜಿಬಿಲಿಟಿ ಇದೀರಪ್ಪ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ರೇಷನ್ ಕಾರ್ಡ್ ಇದ್ದಾವೆ, ಎಷ್ಟು ದೊಡ್ಡದ ಮನೆ ಇದೆ, ಅಂದ್ರೆ ಗ್ರಾಮೀಣ ಭಾಗದಲ್ಲಿದೆಯಾ ಅಥವಾ ನಿಮ್ಮ ಸಿಟಿಯಲ್ಲಿ ಇದೆಯಾ, ಅದರ ಬಗ್ಗೆ ಚರ್ಚೆ ಮಾಡಿ ಇದ್ರೆಲ್ಲದರ ಬಗ್ಗೆ ಕನ್ಫರ್ಮ್ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದೆಯಾ ಅಥವಾ ಯೆಲ್ಲೋ ಬೋರ್ಡ್ ಕಾರ್ ಇದೆಯಾ, ನಿಮ್ಮ ಮನೆಯಲ್ಲಿ ವಾಹನಗಳೆಷ್ಟಿದಾವೆ, ಹೊಲ ಗದ್ದೆಗಳೆಷ್ಟಿದಾವೆ, ಇದ್ರೆಲ್ಲದರ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಕೂಡ ಹೋಗಿದೆ. ಮೊನ್ನೆ ಗಣತಿಯ ಕಾರ್ಯ ನಡೆಯುವಾಗ ಕೂಡ ಹೋಗಿದೆ ಮತ್ತು ನಿಮ್ಮ ಮನೆಗೆ ಒಂದು ಸ್ಟಿಕರ್ ಕೂಡ ಅಂಟಿಸಿದ್ರು. ಆ ಸ್ಟಿಕ್ಕರ್ ನ ಒಂದು ಪರಿಸ್ಥಿತಿಯಲ್ಲಿ 60 ಪ್ರಶ್ನೆಗಳನ್ನ ಕೇಳಲಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಿರ್ತಾರೆ. ಅದರ ಸಂದರ್ಭದಲ್ಲಿ ನಿಮ್ಮ ವೋಟರ್ ಐಡಿ, ಜಾತಿ ಎಲ್ಲವೂ ಕೂಡ ಕೇಳ್ಕೊಂಡು ಸಂಪೂರ್ಣ ಡೀಟೇಲ್ಸ್ ಅನ್ನ ಸರ್ಕಾರಕ್ಕೆ ಒದಗಿಸಿ ಬಿಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಸರ್ಕಾರ ಈಗ ವೆರಿಫಿಕೇಶನ್ ಸಂಪೂರ್ಣವಾಗಿ ಮಾಡಿ ಮುಗಿಸಿ ತದನಂತರ ನಿಮಗೆ ದುಡ್ಡು ಜಮಾ ಆಗ್ತಾ ಇದೆ. ಈಗ ಸದ್ಯಕ್ಕೆ ವೆರಿಫಿಕೇಶನ್ ಮುಗಿಯುವಂತ ಹಂತಕ್ಕೆ ಬಂದಿದೆ. ಹೀಗಾಗಿ ನಿಮಗೆ 31, 32, 33ನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಸೊ ಅಂದ್ರೆ 30ನೇ ಕಂತಂದ್ರೆ ಮಾರ್ಚ್ ತಿಂಗಳ ಹಣ. ಸೊ 31ನೇ ಕಂತಿನ ಅಂದ್ರೆ ಏಪ್ರಿಲ್ ತಿಂಗಳ ಹಣ. ಸದ್ಯಕ್ಕೆ ಬರಬೇಕಾಗಿರ್ತಕ್ಕಂತಹ ಕಂತು 31 ಏಪ್ರಿಲ್ ತಿಂಗಳ ಹಣ, 32 ಮೇ ತಿಂಗಳ ಹಣ. ಸೊ ಜೊತೆಗೆ ಈಗ ಈ ಜೂನ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡಬೇಕು, ಯಾಕಂದ್ರೆ ಎಂಡ್ ಆಗ್ಲಿಕ್ಕೆ ಬಂದಿದೆ. ಸೊ ಏಪ್ರಿಲ್ ಮತ್ತು ಮೇ ಅಂದ್ರೆ 31, 32 ಕಂತುಗಳನ್ನ ಕೊಡುವಷ್ಟರಲ್ಲಿ ಜೂನ್ ಮುಗಿದಿರತ್ತೆ. ಹೀಗಾಗಿ 33ನೇ ಕಂತಿನ ಹಣವನ್ನು ಕೂಡ ಕೊಡಬೇಕು. ಸೊ ಟೋಟಲ್ 31, 32, 33 ಅಂದ್ರೆ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ. ಇವುಗಳನ್ನ ಕ್ಲಿಯರ್ ಮಾಡಿದ ತಕ್ಷಣ ನಿಮ್ಗೆ ಹೊಸಲಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮೊಟ್ಟ ಮೊದಲಿಗೆ ಈಗ 31ನೇ ಕಂತಿನ ಹಣ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಯ್ತಪ್ಪ ಅನ್ಕೊಳ್ಳಿ, ದಿಢೀರನೆ ಎಲ್ಲರ ಖಾತೆಗಳಿಗೆ ಬರೋದಿಲ್ಲ. ಮೊದಲನೇ ಹಂತದಲ್ಲಿ ಜಿಲ್ಲಾ ವೈಸ್ ಬರುತ್ತೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಆಗಿರ್ಲಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರತ್ತಂತೆ. ಸೊ ಅದನಂತರ ನಿಮಗೆ ಒಂದೊಂದಾಗಿ ಜಿಲ್ಲಾ ವೈಸು ಕೆಲವೊಂದಿಷ್ಟು ಜನರಿಗೆ ಅಂತ ಹೇಳ್ಬಿಟ್ಟು ಜಮಾ ಮಾಡ್ತಾ ಬರುತ್ತೆ. ಸೊ ಹೀಗೆ ಪ್ರೊಸೆಸರ್ ಇರತ್ತೆ.
ಎಲ್ಲವೂ ಕೂಡ ಡಿ-ಬಿ-ಟಿ ಮುಖಾಂತರ ಜಮಾ ಮಾಡಲಾಗತ್ತೆ. ಆದ್ರೆ ಸ್ಪೀಡ್ ಆಗಿ ಒಮ್ಮೆಲೆಲ್ಲ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರತ್ತೆ. ಸೊ ಕ್ಲಾರಿಫಿಕೇಶನ್ ನಿಮಗೆ ಇದು ಮೊದಲೇ ಕೊಡಬೇಕಾಗಿತ್ತು, ನಾನು ಕೊನೆಯದಾಗಿ ಕೊಟ್ಟಿದ್ದೀನಿ, ಬೇಜಾರಾಗಬೇಡಿ. ಸೊ ಎಲ್ಲ ವಿಷಯಗಳನ್ನ ನಿಮಗೆ ಕ್ಲಿಯರ್ ಆಗಿ ಹೇಳ್ಬೇಕಲ್ವಾ, ಹಾಗಾಗಿ ಒಂದ್ ಸ್ವಲ್ಪ ವಿಡಿಯೋ ಲಾಂಗ್ ಆಗಿದೆ, ಕ್ಷಮಿಸಿ. ಯಾಕಂದ್ರೆ ಬಹಳಷ್ಟು ಜನ ಬೇಸರ ಕೂಡ ವ್ಯಕ್ತಪಡಿಸಿರ್ತೀರಿ. ಒಂದ್ ಸ್ವಲ್ಪ ಸ್ಪೀಡ್ ಇಟ್ಟು ನೋಡಿದ್ರು ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಆದಷ್ಟು ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಮುಟ್ಟುವಂತ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಈಗಾಗಲೇ ಅಲ್ಲಿ ಕೂಡ 1 ಲಕ್ಷಕ್ಕಿಂತ ಹೆಚ್ಚಿನ ಜನರು ನಮ್ಮ ಸ್ನೇಹಿತರಿದ್ದಾರೆ, ಅಲ್ಲಿ ನೀವು ಕೂಡ ಒಬ್ರು ಆಗ್ಬಹುದು. ಮೆಸೇಜ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಓಕೆ, ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡುವಂತಹ ಜವಾಬ್ದಾರಿ ನಿಮ್ಮದು.